ನನಗನ್ಸ್ತತೆ ಈ 150 ಕೋಟಿ ಕೊಟ್ಟಿದ್ದೀನಿ, 150 ಕೋಟಿ ಅದೇ ಬೋಗಸ್ ಅನ್ಸುತ್ತೆ. ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರು, ನಮ್ಮ ಎಲ್ಲ ಸ್ವಾಮೀಜಿಗಳು ಏನು ಹೇಳ್ತಾ ಇದ್ದಾರೆ ಅಂತಾರೆ, ನಮ್ಮ ಮನೆಗಳಿಗೆ ಬಂದಿಲ್ಲ, ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ. ಹಂಗಾರೆ 150 ಕೋಟಿ ತಿಂದೋರು ಯಾರು? 150 ಕೋಟಿ ಹಣನ ತಿಂದೋರು ಯಾರು? ಅದು ಹೆಂಗ್ ಖರ್ಚು ಮಾಡಿದ್ರು ಅನ್ನೋದನ್ನು ತನಿಖೆ ಆಗ್ಬೇಕೀಗ. ಆ 150 ಕೋಟಿ ಖರ್ಚಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಯಾರ ಜೋಬ್ಗೆ ಹೋಯ್ತಿದು? ಒಂದ್ ಕಡೆ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತಾರೆ, ಬಂದಿಲ್ಲ ಅಂದಮೇಲೆ ದುಡ್ಡು ಎಲ್ಲೋಯ್ತು? ಇವರು ದುಡ್ಡು ಕೊಟ್ಟಿರ್ಬೇಕಲ್ಲ, ಸರ್ವೆ ಮಾಡೋರಿಗೆ ದುಡ್ಡು ಹೋಗಿರ್ತದಲ್ಲ. ಈಗ ಕರ್ನಾಟಕದಲ್ಲಿ ಇರುವಂತ 7 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಮನೆಗೆ ಹೋಗಿ ಪೇಮೆಂಟ್ ತಗೊಂಡಿರ್ತಾರಲ್ಲ ಇವರು, ಓದೋರು, ಸರ್ವೆಗೆ ಹೋದವರು ಒಂದ್ ಮನೆಗೆ ಇಷ್ಟು ಅಂತ ಪೇಮೆಂಟ್ ತಗೊಂಡಿರ್ತಾರೆ. ಒಂದ್ ಮನೆ ಸರ್ವೆ ಮಾಡಿದ್ರೆ ಇಷ್ಟು ಅಂತ ಏನೋ ಪೇಮೆಂಟ್ ತಗೊಂಡಿರ್ತಾರೆ. ಆ ಪೇಮೆಂಟ್ ಎಲ್ಲ ಹೋಯ್ತು ಈಗ? ಅದು ಯಾರ ಜಾಬ್ಗೆ ಹೋಯ್ತು? ಮತ್ತೆ ಆ ಕಾಂತರಾಜು ಸೈನ್ ಮಾಡಿದಿರ ಯಾಕೆ ಓಡೋದ? ತಪ್ಪಿಸ್ಕೊಂಡು ಓಡೋಗಿದ್ದೆ ಯಾಕೆ? ಸೈನ್ ಮಾಡಿದಿರಾ ತಪ್ಪಿಸ್ಕೊಂಡು ಓಡೋಗಿದ್ದೆ ಯಾಕೆ? ಅಂದ್ರೆ ಇದು ಒಂದು ರೀತಿ ಗೊಂದಲದ ಗೂಡಾಹುಟ್ಟಿದೆ. ಇದು ಗೊಂದಲ, ಯಾರಿಗೂ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ಈ ತರ ಮುಸ್ಲಿಮರನ್ನ ಓಲೈಕೆ ಮಾಡಿ, ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು. ಅದು ಸಿದ್ದರಾಮಯ್ಯ, ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ ತಂದಿದ್ದು ಬೈ ಸಿದ್ದರಾಮಯ್ಯ. ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈ ಚಳಕದಿಂದ ಆಗಿರುವಂತ ವರದಿ ಇದು. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂತ ಒಂದು ಸರಿ ಇಲ್ಲ. ಇದ್ರ ಬಗ್ಗೆ ನಮ್ಮ ಬಿಜೆಪಿನೂ ಕೂಡ ನಾನು ನಾಳೆ ಒಂದು ಮೀಟಿಂಗ್ ಸೇರ್ತಾ ಇದ್ದೀನಿ. ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಮತ್ತೊಮ್ಮೆ ಸ್ಪಷ್ಟ ಮಾಡ್ತೀನಿ, ನಾನು ಯಾವುದೇ ಸಮೀಕ್ಷೆಗಳಿಗೆ, ಜಾತಿ ಸಮೀಕ್ಷೆಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಸೈಂಟಿಫಿಕ್ ಆಗಿ ಎಲ್ಲರ ಮನೆಗೆ ಹೋಗಿ ಪ್ರತಿಯೊಬ್ಬನ ಭೇಟಿ ಮಾಡಿ ಆ ಮನೆಯ ಮಾಲೀಕನ ಸಹಿ ತಗೊಂಡ್ಬೇಕು. ಆ ಮನೆಯ ಮಾಲೀಕನ ಸಹಿ ತಗೊಂಡು ಮಾಡೋ ಅಂಥದ್ದೇ ಸತ್ಯವಾದಂಥ ವರದಿ. ಇಲ್ಲ ಅಂದ್ರೆ ಇದು ಬೋಗಸ್ ವರದಿ ಪಕ್ಕ. ನಾನು ಹೇಳ್ದಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಸ್ಕ್ರೀನ್ ಪ್ಲೇ, ಆಕ್ಷನ್, ಕ್ಯಾಮ್ರಾಮ್ಯಾನ್, ಡಿಸ್ಟ್ರಿಬ್ಯೂಷನ್, ಆಲ್ ಸಿದ್ದರಾಮಯ್ಯ. ಕಳ್ಸ್ಕೊಡಿ ಹಂಗಾರೆ. ಈಗ ಅಲ್ಲಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ಪಾರ್ಟಿ, ನಾವೆಲ್ಲ ಕೇಳ್ತಾ ಇರೋದು ಶಾಮನೂರು ಶಿವಶಂಕರಪ್ಪ ಕಳಿಸಿದಾರಲ್ಲ, ಕಳ್ಸ್ಕೊಡೋನು. ಈಗ ನಮ್ಮನೆಗೆ ಬಂದಿದ್ರೆ ನಾನು ಸೈನ್ ಹಾಕ್ಬೇಕಲ್ಲ, ಕಳ್ಸ್ಕೊಡೋನು. ಅವ್ರೇನ್ರಿ ರಾಜಣ್ಣ ಹೇಳೋದು, ಸಿದ್ದರಾಮಯ್ಯನೇ ಹೇಳೋನಲ್ಲ, ಎಲ್ಲರ ಮನೆಗೆ ಹೋಗಿ ಸೈನ್ ಮಾಡ್ಸಕ್ಕಾಗತ್ತ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ. ಇಲ್ಲಿ ಎಲ್ಲರೂ ಸೈನ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳ್ತಾನೆ, ಇಲ್ಲಿ ಸಿದ್ದರಾಮಯ್ಯ ಎಲ್ಲರ ಮನೆಗೆ ಹೋಗಿ ಸೈನ್ ಹೋಗಕ್ಕಾಗುತ್ತಾ? ಆಗಲ್ಲ ಅಂತ ಹೇಳಿದಾರಲ್ಲ. ಇಲ್ಲೇ ಕಾಂಟ್ರವರ್ಸಿ ಇದೆಯಲ್ಲ. ನಾಳೆ ಸಂಜೆ ಬಿಜೆಪಿದು. ನೋಡಿ, ಈಗ ಇವ್ರು ಯಾರಾದ್ರೂ ಕಾಂಗ್ರೆಸ್ ಅಲ್ಲಿರುವಂತ ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಬೇರೆ ಬೇರೆ ಸಮುದಾಯದವ್ರು ಯಾರ್ಯಾರು ವಿರೋಧ ಮಾಡ್ತಾರೆ ಆ ಸಮುದಾಯದವ್ರು, ಇವ್ರೇನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ರೆ ಇಡೀ ಸಮುದಾಯ ಅವರನ್ನ ಬೈಕಾಟ್ ಮಾಡ್ತಾರೆ.
ಆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಏನು ಮುಸ್ಲಿಮರನ್ನ ಟಾಪ್ 1 ತಗೊಂಡೋಗೋ ಅಂತ ಒಂದು ಕುತಂತ್ರ ನೀವು ಮಾಡಿ ಅದಕ್ಕೆ ನೀವು ಸೈನ್ ಹಾಕ್ತೀರಾ ಮುಸ್ಲಿಮರ ಒಂದು ಪಾಪ್ಯುಲೇಷನ್ಗೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕಿದೆ. ಎಂದರಾದ್ರೂ ನಾನು ಒಕ್ಕಲಿಗರು ಕೇಳ್ತೀನಿ, ಸರ್ಪ ಒಕ್ಕಲಿಗರು ನಾವು ಒಕ್ಕಲಿಗರಲ್ಲ ಅಂತ ಎಂದನ ಹೇಳಿದ್ರ? ಹಳ್ಳಿಕಾರು ಒಕ್ಕಲಿಗರು ನಾವು ಒಕ್ಕಲಿಗರಲ್ಲ ಅಂತ ಎಂದನ ಹೇಳಿದ್ರೆ ಯಾಕೆ ಬೇರೆ ಮಾಡಿದ್ರಿ ನೀವು? ನಿಮ್ದೆಲ್ಲ ಹೆಂಗೆ ಗೂಡ್ಸ್ಕೊಂಬಿಟ್ರಿ? ಗುಡ್ಸಿ ಗುಂಡಾಂತರ ಮಾಡ್ಕೊಂಡಿದ್ದೀರ ನೀವೆಲ್ಲ. ಬೇರೆ ಜಾತಿಗಳು ಒಕ್ಕಲಿಗರು, ಬೇರೆ ಬೇರೆ ಲಿಂಗಾಯತರು, ಬ್ರಾಹ್ಮಣರು, ಬೇರೆ ಬೇರೆ ಎಲ್ಲ ಸಮುದಾಯ, ಬ್ಯಾಕ್ವರ್ಡ್ ಸಮುದಾಯಗಳೆಲ್ಲ ಇದೆಯಲ್ಲ ಅನ್ಯಾಯ ಆಗಿರೋದು. ಅವ್ರನ್ನ ಯಾಕೆ ಒಟ್ಟಿಗೆ ಮಾಡಲಿಲ್ಲ ನೀವು? ನಿಮಗೆ ಬೇಕಾದವ್ರು ಮಾತ್ರ ಒಟ್ಟಿಗೆ ಬನ್ನಿ, ಬೇಡಾದವ್ರಿಗೆ ಇನ್ನೂ ದೂರ. ಇದು ನಿಮ್ಮ ಇದು ಪಕ್ಕ ರಾಜಕೀಯದ ಒಂದು ಸಮೀಕ್ಷೆ ಇದು. ನೋಡ್ರಿ, ಅವ್ರ ಹೈಕಮಾಂಡ್ ಮಾತು ಕೇಳಿದ್ರೆ ನೆಕ್ಸ್ಟ್ ಚುನಾವಣೆಗೆ ಬಂದರೆ ಇವ್ರನ್ನ ಯಾರು ಹಳ್ಳಿಗಳಲ್ಲೂ ಸೇರ್ಸಲ್ಲ. ಆ ಸಮುದಾಯದವರು ಹಳ್ಳಿಗಳಲ್ಲೂ ಸೇರ್ಸಲ್ಲ, ಇವ್ರನ್ನ ಒಳಕ್ಕೆ ಬಿಡಲ್ಲ. ದೊಡ್ಡ ಅನಾಹುತ ಆಗ್ತೈತೆ. ಇದು ಬಿಜೆಪಿ ಅಂತಲ್ಲ, ಎಲ್ಲ ಪಾರ್ಟಿಯಲ್ಲೂ ಇದೆ. ಕಾಂಗ್ರೆಸ್ ಅಲ್ಲೇ ದೊಡ್ಡ ಒಂದು ದಂಗೆ ಹೇಳ್ತೈತಿ. ಇದರಿಂದ ಕಾಂಗ್ರೆಸ್ ಅಲ್ಲೇ ದಂಗೆ ಶುರುವಾಗ್ತೈತಿ. ಕಾಂಗ್ರೆಸ್ ನಾಯಕರಲ್ಲೇ ದಂಗೆ ಶುರುವಾಗ್ತೈತಿ. ವರದಿ ಅದಕ್ಕೆ ಹೈಕಮಾಂಡ್ ಅಲ್ಲ ರೀ. ಇವಾಗ 500 ಕೋಟಿ ಡೀಲ್ ಬಂದೈತಲ್ಲ, ಮೈನಿಂಗ್ 500 ಕೋಟಿ ತಗೊಂಡವ್ರೆ ಅಂತ ರಾಜ್ಯಪಾಲರಿಗೆ ಹೋಗಿದೆಯಲ್ಲ, ಅದನ್ನು ಸೈಡ್ ಲೈನ್ ಮಾಡಕ್ಕೆ ಇದನ್ನು ಬಿಟ್ಟವ್ರಷ್ಟೆ. ಅದು ಮತ್ತೆ ರಾಜಣ್ಣ ಅವರದು 60% ಕಮಿಷನ್ನು, ಕಾಂಟ್ರಾಕ್ಟರ್ಗಳು ಲೆಟರ್ ಕೊಟ್ಟವರಲ್ಲ, ಈ ಮೂರನ್ನು ಒಂದೇ ಸರಿ ಕಸ ಗುಡಿಸಿ ಆಚೆಗೆ ಹಾಕಿದ್ರು. ಈಗ ಯಾರು ಕೇಳಲ್ಲ. ಈಗ ಮಾಧ್ಯಮದಲ್ಲಿ ಏನು ಬರ್ತಾ ಇದೆಯಾ? ಕಾಂಟ್ರಾಕ್ಟರ್ದು ಲೆಟ್ರೇ ಪತ್ತೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ರಾಜಣ್ಣಂದು ಕೇಸೇ ಬರ್ತಾ ಇಲ್ಲ. ಸಿದ್ದರಾಮಯ್ಯದ 500 ಕೋಟಿ ಅದು ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ. ಅದನ್ನು ಇಡಿಯವರು ಅನುಮತಿ ಕೊಟ್ಟಿದ್ದಾರೆ ತನಿಖೆ ಮಾಡೋಕ್ಕೆ. ಅಂದ್ರೆ ಎಲ್ಲ ಸೈಡ್ ಲೈನ್ ಆಯ್ತಲ್ಲ. ಇನ್ನು ಮುಂದೆ ಎಲ್ಲರೂ ಇನ್ನೊಂದು ವಾರ 10 ದಿನ ಬಿರಿ ಈ ಆಯೋಗದ ಬಗ್ಗೆನೇ ಚರ್ಚೆ, ಆಮೇಲೆ ಎಲ್ಲ ವಾಪಸ್ ಹೋದ್ರು. ಸಿದ್ದರಾಮಯ್ಯ ಒಬ್ಬ ತಂತ್ರಗಾರ ಅಲ್ಲ, ಕುತಂತ್ರ ಮಾಡಿನೇ JDS ಅನ್ನ ಹೊಡೆದಿದ್ದವಾಗ. ಅದರಿಂದನೇ ಅವ್ರನ್ನ ಪಾರ್ಟಿಯಿಂದ ಎಕ್ಸ್ಪೈಲ್ ಮಾಡಿರೋದು. ಈ ಕಾಂಗ್ರೆಸ್ ಅವರು ಯಾವಾಗ ಎಕ್ಸ್ಪೈಲ್ ಮಾಡ್ತಾರೋ ಗೊತ್ತಿಲ್ಲ.